ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ಅಭಿಮುಖ ನೋಡ್ತಾ ಇದ್ರೆ ತುಂಬ ಖುಷಿ ಆಗೋದು. ನಾನು ಈ ಮನೆಗೆ ಬಂದಮೇಲೆ ಇವತ್ತೇ ಮೊದಲನೇ ಸಲ ಅಭಿಮುಖದಲ್ಲಿ ಇಷ್ಟೊಂದು ಖುಷಿ ನೋಡಿದ್ದು. ಎಲ್ಲ ನಿಮ್ಮಿಂದನೇ ತುಳಸಿಯವರೇ. ಏನೋ ಮ್ಯಾಜಿಕ್ ಮಾಡಿಬಿಡ್ತೀರ ಅಲ್ವಾ? ಒಳ್ಳೆತನ ಯಾವತ್ತೂ ಗೆಲ್ಲುತ್ತೆ ಅನ್ನೋ ಮಾತಿನ ಮೇಲಿನ ನಂಬಿಕೆ ನಿಮ್ಮನ್ನು ನೋಡಿದ ಮೇಲೆ ಜಾಸ್ತಿ ಆಗ್ತಿದೆ. ಕಾಲ ಕೂಡು ಬಂದಿತ್ತು ಅನ್ಸುತ್ತೆ. ಇದರಲ್ಲಿ ನಂದೇನೂ ಇಲ್ಲ. ನೀವು ಮಾಡಿಲ್ಲ ಅನ್ನೋದು ನಿಮ್ಮ ಒಳ್ಳೆ ಗುಣ. ಹಾಗಂತ ನಿಮ್ಮಿಂದ ನಮಗಾಗಿರೋ ಉಪಕಾರಕ್ಕೆ ನಾವು ಕೃತಜ್ಞತೆ ಹೇಳದೇ ಇದ್ದರೆ ಅದು ನಮ್ಮ ತಪ್ಪಾಗುತ್ತೆ. ಥ್ಯಾಂಕ್ಸ್ ತುಳಸಿಯವರೇ. ಫ್ರೆಂಡ್ಶಿಪ್ಪಲ್ಲಿ ಹೌದೌದು, ಫ್ರೆಂಡ್ಶಿಪ್ಪಲ್ಲಿ ನೋ ಸಾರಿ ನೋ ಥ್ಯಾಂಕ್ಸ್. ಆದರೆ ತುಂಬ ಖುಷಿಯಾದಾಗ ಅದನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ಗೊತ್ತಾಗದೇ ಇದ್ದಾಗ ಥ್ಯಾಂಕ್ಸ್ ಹೇಳ್ಬೋದು. ಒಂದಂತೂ ಸತ್ಯ ತುಳಸಿಯವರೇ, ನಿಮ್ಮಿಂದ ನನ್ನ ಮಗ ನನಗೆ ವಾಪಸ್ ಸಿಗುವಾಗಾಯಿತು. ನಾನು ಕಳ್ಕೊಂಡಿದ್ದೆಲ್ಲ ನನಗೆ ವಾಪಸ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಬರ್ತಾ ಇದೆ. ಆದರೆ ನೀವು ಈ ಮನೆಗೆ ಬಂದು ನಿಮ್ಗೇನೂ ಸಿಗದೇ ಇದ್ದರೂ ನಮ್ಮೆಲ್ರಿಗೂ ಏನೋ ಸಿಗೋ ಹಾಗೆ ಮಾಡಿದ್ದೀರಾ. ನನಗೆ ನೀವು ಸಿಕ್ಕಿದ್ದೀರಲ್ಲ, ಶ್ರೀರಸ್ತು ಶುಭಮಸ್ತು. ಕೊನೆಗೂ ಅಭಿ ಮದುವೆ ನಿಶ್ಚಯ ಆಯಿತು. ಇನ್ನು ಒಂದೊಂದೇ ಕೆಲಸ ಶುರು ಆಗತ್ತೆ. ಏನೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ತಕ್ಷಣ ಕೆಲಸ ಶುರು ಮಾಡೋಣ ಅಲ್ವಾ? ಅಪ್ಪಣೆ ಮೇಡಮ್. ಹಲೋ. ನೀವು ನನಗೆ ಹೇಳಿದ್ದೇನು, ನಿಮ್ಮ ಮನೆಯಲ್ಲಿ ಆಗಿದ್ದೇನು? ಈ ಶಾರ್ವರಿ ಜೊತೆನೇ ಡಬಲ್ ಗೇಮಾ? ರೀ, ಮೊದಲೇ ನಂಗೆ ತಲೆ ಕೆಟ್ಟಿದೆ. ನೀವು ಸುಮ್ಮನೆ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ಬೇಡಿ. ಅಲ್ಲ ರೀ, ನಿಮ್ಮ ಮಗಳನ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ದೆ ತಾನೆ. ಅದಕ್ಕಷ್ಟು ಒಳ್ಳೆ ಐಡಿಯಾನು ಕೊಟ್ಟಿದ್ದೆ. ನೀವು ಹೇಳಿದ ಹಾಗೆ ನನ್ನ ಮಗಳಿಗೆ ಹೇಳಿ ಹೆದರ್ಸಿದ್ದೆ. ಅವಳು ಒಪ್ಕೊಂಡಿದ್ಲು. ಅಭಿ ಇದರಿಗೆ ಅವಳ ಮನಸ್ಸಲ್ಲಿ ಅವನಿಲ್ಲ ಅಂತ ಹೇಳ್ತೀನಿ, ಅವಮಾನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಲು. ಡಿವೋರ್ಸ್ ವಿಷಯಕ್ಕೂ ಆ ವಿಷಯನ ಅವಳು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಎಲ್ಲ ಮನಜ ಮಾಡಿದ್ದು. ಅವಳು ತುಳಸಿ ನೋಡಿ ತುಂಬಾ ಅಧಿಕ ಪ್ರಸಂಗ ಕಲ್ತಿದ್ದಾಳೆ. ಅವರಿಬ್ರು ಸಂಬಂಧಿಕರಾದ್ರೆ ನನ್ನ ಮನೆನೇ ಮುಳುಗಿಸ್ಬಿಡ್ತಾರೆ. ಓಹೋ, ಅಂದ್ರೆ ಆ ತುಳಸಿ ಏನು ಅಂತ ನಿಮಗೂ ಅರ್ಥ ಆಯ್ತಾ? ಹೌದು. ಇಷ್ಟೆಲ್ಲ ಆದಮೇಲೆ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಮನೆಗೆ ಕೊಡ್ಕೊಡ್ದು ಅನಿಸ್ತಿದೆ. ಆದ್ರೆ ಏನ್ ಮಾಡೋದು, ಇವತ್ತೆಲ್ಲ ಬಂದು ಸಂಭ್ರಮ ಪಟ್ಟು ಹೋದ್ರಲ್ಲ. ಇಷ್ಟಕ್ಕೆ ಸೋಲೊಪ್ಕೊಂಡ್ರೆ ಹೇಗೆ ಜನಾರ್ದನ್? ನಿಜವಾದ ಯುದ್ಧ ಯಾವಾಗ ನಡೆಯುತ್ತೆ ಗೊತ್ತಾ? ಎದುರಾಳಿ ಗೆದ್ದ ಅಂತ ಮೈ ಮರ್ತಾಗ. ಅಂದ್ರೆ ಇನ್ನೂ ನಮ್ಗೆ ಈ ಮದುವೆ ತಪ್ಪಿಸೋ ಅವಕಾಶ ಇದೆ ಅಂತೀರಾ? ಗಟ್ಟಿ ಮೇಳ ಅಂತ ಹೇಳಿ ನಿಮ್ಮ ಮಗಳ ಕುತ್ತಿಗೆಗೆ 3 ಗಂಟು ಬೀಳೋವರೆಗೂ ಟೈಮ್ ಇದೆ. ಮುಂದೆ ನಾವು ಹಾಕೋ ಬಾಂಬಿಗೆ ಅವ್ರು ಯಾರು ಚೇತರಿಸ್ಕೋಬಾರ್ದು. ನನಗೆ ಅರ್ಥ ಆಗಲಿಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.